ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಾತೃಕಾ ಸಂಧಿ 18ನೇ ಪದ್ಯ. 2,70,000 ನಾಡಿಗೆ ಮುಖ್ಯ ಏಕೋತ್ತರ ಶತಗಳಿಹವು 101 ಮೂರ್ತಿಗಳು. ಅರಿದು ದೇಹದಿ ಕಲಶ ನಾಮಕ ಹರಿಗೆ ಕಳೆಗಿಳೆವೆ ಎಂದು ನೈರಂತರದಿ ಪೂಜಿಸುತ್ತಿಹರು ಪರಮಾದರದಿ ಭೂಸುರರು. ಭೂದೇವತೆಗಳಾಗಿರುವಂತಹ ಜ್ಞಾನಿಗಳಾಗಿರುವಂತಹ ಬ್ರಾಹ್ಮಣರು ಈ 72,000 ನಾಡಿಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ 101 ನಾಡಿಗಳಲ್ಲಿ ಇರುವಂತಹ ಆ ಪರಮಾತ್ಮನ ಮೂರ್ತಿಗಳನ್ನು ತಿಳಿದುಕೊಂಡು ಕಲಶನಾಮಕ ಹರಿಗೆ ಕಳೆಗಿಳೆವೆ ಎಂದು, ಏನು ದೇವರ ಪೂಜೆಗೆ ನಾವು ಕಲಶವನ್ನು ನೀರು ಹಾಕಿ ಉಪಯೋಗಿಸ್ತೇವೆ, ಅದರಲ್ಲಿ ಈ 101 ರೂಪಗಳನ್ನು ಉಪಯೋಗಿಸ್ತಾರೆ. ಈ ದೇಹನೇ ಕಲಶ ಅಂತ ತಿಳ್ಕೊಂಡು ಅದರಲ್ಲಿ ಇದರ ಪೂಜಿಸುತ್ತಿರೋ ನೈರಂತರದಿ ಯಾವಾಗಲೂ ಪೂಜೆ ಮಾಡ್ತಾರೆ ಅಂತ ಹೇಳಿ ಪರಮ ಆದರದಿ, ವಿಶ್ವಾಸದಿಂದ, ಭಕ್ತಿಯಿಂದ, ಆದರದಿಂದ, ಪರಮ ಆದರದಿಂದ ಪರಮಾತ್ಮ ಇದ್ದಾನೆ ಅಂಥೇಳಿ ಪರಮ ಆದರದಿಂದ ಜ್ಞಾನಿಗಳು ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳಿದ್ದಾರೆ ನೋಡ್ರಿ. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ವೃಕ್ಷತೌ ಸಾಗರಸ್ಯ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋऽಥವಾ ಯಜುರ್ವೇದ ಸಾಮವೇದೋ ಅಥರ್ವರ್ಣಃ. ಈ ರೀತಿಯಾಗಿ ಅಂಗೈಶ್ಚ ಸಹಿತ ಸರ್ವೇ ಕಲಶಾಂಬು ಸಮಾಶ್ರಿತಃ ಹೇಳ್ತಾ ಇದ್ದಾರೆ. ಅಂದರೆ 51 ಅಜಾದಿ ರೂಪ, 21 ಕೇಶವಾದಿ ಚತುರ್ವಿಂಶತಿ ರೂಪ, 4 ಆತ್ಮಾದಿ ರೂಪ, ಆತ್ಮ, ಪರಮಾತ್ಮ, ಅಂತರಾತ್ಮ, ಜ್ಞಾನಾತ್ಮ ಅಂಥೇಳಿ, ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಅನ್ನುವ 4 ರೂಪಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ನಿರುದ್ಧ ಅನ್ನುವಂಥ 4 ರೂಪಗಳು, ಮತ್ಸ್ಯಾದಿ ದಶಾವತಾರಗಳು, ವೇದವ್ಯಾಸ, ದತ್ತಾತ್ರೇಯ, ಶಿಂಶುಮಾರ, ಮೂಲರೂಪಿಯಾಗಿರುವಂತಹ ನಾರಾಯಣ. ದತ್ತಾತ್ರೇಯ ಕೆಲವು ಕಡೆ ದಧಿವಾಮನನಂತೂ ಹೇಳ್ತಾರೆ, ವರಹದೇವರನ್ನು ಹೇಳ್ತಾರೆ. ಒಟ್ಟು 101 ರೂಪಗಳಿವೆ. ಆ 101 ನದಿಗಳಲ್ಲಿ ಈ 101 ರೂಪಗಳು ಇವೆ ಅನ್ನುವುದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇನ್ನೊಂದು ಕಡೆ ಏಕಪಂಚಾಶದ್ವರ್ಣಾನಾಂ ಚತುರ್ವಿಂಶತಿ ಮೂರ್ತಯಃ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ ಮತ್ಸ್ಯಕಚ್ಛಪೌ ಕ್ರೋಡೋ ನೃಸಿಂಹಸವಟುರ್ಜಾಮದಗ್ನೇ ರಘುದ್ವಹೌ ವಾಸಿಷ್ಠ ಯಾದವೌ ನೋಡ್ರಿ ಕೃಷ್ಣಾವತ್ರೇಯೋ ಬುದ್ಧ ಕಲ್ಕಿನೋ ಶಿಂಶುಮಾರೇಶ್ಚೇತೆ ಶತಂ ಕಲಾ ಕಲಶದೇವತಾ. ತಂತ್ರಸಾರದಲ್ಲಿ ಬಂದಿರುವಂಥದ್ದು ಇದೇ ಹೇಳ್ತಾ ಇದ್ದಾರೆ. ಅಂದರೆ ಜಗನ್ನಾಥದಾಸರು ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ಅಂದರೆ, ಕಣ ಕಣದಲ್ಲಿ ಪರಮಾತ್ಮ ಇದ್ದಾನೆ, ಕ್ಷಣ ಕ್ಷಣಕ್ಕೂ ಆ ಪರಮಾತ್ಮನನ್ನು ನೆನೆಸು, ಪ್ರತಿಯೊಂದು ಕ್ಷಣವನ್ನು ಸಾರ್ಥಕ ಮಾಡಿಕೋ. ಮುಂದಿನ ಜನ್ಮ ಮತ್ತೆ ಮನುಷ್ಯ ಜನ್ಮ ಬರ್ತದೋ ಇಲ್ಲ ಅದು ಹೇಳಲಿಕ್ಕಾಗೋದಿಲ್ಲ. ಈಗ ನಾವು ಮಾಡುವಂತಹ ಕೃತ್ಯಗಳನ್ನು ನೋಡಿದರೆ ಮನುಷ್ಯ ಜನ್ಮ ಬಂದಾಗ ಅದನ್ನು ಉಪಯೋಗಿಸ್ಕೋ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡ್ಕೋಬೇಡ. 84 ಲಕ್ಷ ಯೋನಿ ದಾಟಿ ಬಂದಿದ್ದೇವೆ, ಮತ್ತೆ ಇದು ಬರುತ್ತೆ ಅಂತ ಗೊತ್ತಿಲ್ಲ, ಇದೇ ಪರ್ಮನೆಂಟ್ ಇರುತ್ತೆ ಅಂತ ಅದೂ ಇಲ್ಲ. ಬಂದಾಗ ಈಗ ಗಾಳಿ ಬೀಸ್ತಾ ಇದೆ, ಪರಮಾತ್ಮನ ಗಾಳಿ ಬೀಸ್ತಾ ಇದೆ, ಎಷ್ಟು ಸಾಧ್ಯ ಇದೆ ಅಷ್ಟು ಮುಂದೆ ಹೋಗು. ಗಾಳಿ ಬಂದ ಕೈಯಲ್ಲಿ ತೂರಿಕೋ, ಎಷ್ಟು ಸಾಧ್ಯ ಇದೆ ಅಷ್ಟು ಮುಂದೆ ಹೋಗು. ಇದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣವೆನಿಸುವವು 2,000 ನಾಡಿಗಳ ಒಳಗೆ ಸುರ ನದಿಯು ಮೊದಲಾದ ಕೆಲ ತೀರ್ಥಗಳಿಹವು ಕರುಣದಲೇ ಇಹವು ಕರಣದಲೇ ಪದುಮನಾಭನು ಕೇಶವಾದಿ ದ್ವಿಶತ ರೂಪದಲ್ಲಿಪ್ಪನಲ್ಲತಿ ಮೃದುಳವಾದ ಸುಷುಮ್ನದೊಳಗೆ ಏಕಾತ್ಮ ನೆನೆಸುವನು.
ಎರಡಧಿಕ ದಶನಾಡಿಗಳ ಒಳಗೆ, ದಶ ಅಂದರೆ 10, ಎರಡಧಿಕ ಅಂದರೆ 10 + 2 12 ನಾಡಿಗಳಲ್ಲಿ ಸುರನದಿಯೇ ಮೊದಲಾದ, ಸುರನದಿ ಅಂದರೆ ಗಂಗಾ ನದಿಯೇ ಮೊದಲಾದ ಎಲ್ಲ ತೀರ್ಥಗಳು ಕರ್ಣದಲ್ಲಿ ಇಂದ್ರಿಯಗಳಲ್ಲಿ ಇವೆ. ಪದ್ಮನಾಭನು ಪರಮಾತ್ಮನು ಕೇಶವಾದಿ, ನೋಡ್ರಿ, ಕೇಶವನಿಂದ ಕೇಶವಾದಿ 24 ರೂಪ ಇವೆ, ಅಲ್ಲಿ 12 ರೂಪಗಳಿಗೆ ತೆಗೆದುಕೊಳ್ಳಿ. ಕೇಶವಾದಿ ದ್ವಿದಶ ರೂಪದಲ್ಲಿ ಅತಿ ಮೃದುಳವಾದ ಸುಷುಮ್ನಾದಲ್ಲಿ ಇಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿಗಳು ಹೇಳ್ತಾ ಇದ್ದಾರೆ. 72,000 ನಾಡಿಗಳಲ್ಲಿ ಮುಖ್ಯವಾದ ನಾಡಿಗಳು. ಇಲ್ಲಿ ಪರಮಾತ್ಮ ಸುಷುಮ್ನಾದಲ್ಲಿ ಏಕಾತ್ಮ ಅಂತಿದ್ದಾನೆ. ಪರಮಾತ್ಮನಿಗೆ ಏಕಾತ್ಮ ಅಂತ ಯಾಕೆ ಹೆಸರು ಅಂದರೆ, ಸಮಸ್ತ ಕ್ಷರಾಕ್ಷರ ಪುರುಷರಿಗೆಲ್ಲ ಶ್ರೇಷ್ಠನಾಗಿರುವುದರಿಂದ, ಪ್ರಧಾನನಾಗಿರುವುದರಿಂದ ಪರಮಾತ್ಮನಿಗೆ ಏಕಾತ್ಮ ಅಂತ ಹೆಸರು. ಪರಮಾತ್ಮ ಸುಷುಮ್ನಾದಲ್ಲಿ ಏಕಾತ್ಮ ರೂಪದಿಂದ ಇದ್ದಾನೆ. ಇದನ್ನೇ ಪುರಂದರದಾಸರು ನೋಡ್ರಿ 3 ನುಡಿ ಹಾಡಿಯಲ್ಲಿ ಇದೆಲ್ಲ ಬರೋ ಹಾಗೆ ಬರೆದಿದ್ದಾರೆ. ನಾಡಿ ನದಿಯಲ್ಲೇ ಸ್ನಾನ ಮಾಡುವೆ, ನರನಾರಾಯಣರ ಪದ ಕೊಂಡಾಡುವೆ ಹೇಳ್ತಾ ಇದ್ದಾರೆ. ನಾಡಿ ನದಿಯಲ್ಲಿ ನಾನು ಸ್ನಾನ ಮಾಡ್ತಾ ಇದ್ದೇನೆ. ಇಡಾ ಭಾಗೀರಥಿ ನೀಡೆ, ಪಿಂಗಳ ದಕ್ಷಿಣೆ ಯಮುನೆ ನಮೋ, ಸುಷುಮ್ನಾ ಸರಸ್ವತಿ ಗಂಡಕಿ ನಮೋ, ವಾಮಕರ್ಣದಲ್ಲಿ ಗಾಂಧಾರಿ ಕಾವೇರಿಗೆ ನಮೋ, ದಕ್ಷಿಣ ಕರ್ಣದಲ್ಲಿ ಹಸ್ತಿನಿ ಸಿಂಧುವಿಗೆ ನಮೋ, ವಾಮನೇತ್ರದಲ್ಲಿ ನಿಮಿಷ ತಾಮ್ರಪಣ್ಣಿಗೆ ನಮೋ, ದಕ್ಷಿಣ ನಿಮಿಷದಲ್ಲಿ ಕೃಷ್ಣವೇಣೆಮ್ಮೆಗೆ ನಮೋ, ಎನ್ನ ಹೃದಯ ಮಧ್ಯದಲ್ಲಿ ಸರಸ್ವತಿಗೆ ನಮೋ, ಉಪನಾಡಿಯೊಳಗಿದ್ದ ನರ್ಮದಾ ಗೋದಾವರಿ ನಮೋ, ಶಂಕರ ನಾಡಿಯೊಳಗಿದ್ದ ಗೋಮತಮ್ಮೆಗೆ ನಮೋ, ಪೂರ್ಣನಾಡಿಯೊಳಗಿದ್ದ ಪಯಸ್ವಿನಿಗೆ ನಮೋ, ಎನ್ನ ಹೃದಯದಲ್ಲಿದ್ದ ಪುರಂದರ ವಿಠಲಗೆ ನಮೋ, ಈ ಪ್ರಣವ ತೀರ್ಥದಲ್ಲಿ ನಿತ್ಯ ಭಜಿಸಿ ಮಾಡುವೆ. ಎಷ್ಟು ದಾಸರು ನಮಗೆ ಉಪಕಾರ ಮಾಡಿದ್ದಾರೆ ಅಂದರೆ, ಆ ಉಪಕಾರವನ್ನು ಒಂದು ಜನ್ಮದಲ್ಲಿ ಅಲ್ಲ, 100 ಜನ್ಮದಲ್ಲಿ ಅವರಿಗೆ ನಾನ್ ಸ್ಟಾಪ್ ಥ್ಯಾಂಕ್ ಯು ಹೇಳಿದ್ರೂ ಕಡಿಮೆನೆ. ಅಷ್ಟು ಉಪಕಾರ ದಾಸರು ನಮಗೆ ಮಾಡಿದ್ದಾರೆ. ನಾಡಿ ನದಿಯಲ್ಲಿ ಸ್ನಾನ ಮಾಡುವೆ, ನರನಾರಾಯಣನ ಪದ ಕೊಂಡಾಡುವೆ. ಬದರಿಯಲ್ಲಿರುವಂತಹ ನಾರಾಯಣ ರೂಪದಲ್ಲಿ ಇರುವಂತಹ ಪರಮಾತ್ಮ, ನಿನ್ನ ಪಾದವನ್ನು ಕೊಂಡಾಡ್ತೇನಪ್ಪ. ಇಡಾ ನಾಡಿಯಲ್ಲಿ ಭಾಗೀರಥಿ ಇದ್ದಾಳೆ, ಪಿಂಗಳ ನಾಡಿಯಲ್ಲಿ ಯಮುನಾದೇವಿ ಇದ್ದಾಳೆ, ಸುಷುಮ್ನಾ ನಾಡಿಯಲ್ಲಿ ಸರಸ್ವತಿ ದೇವಿ ಇದ್ದಾಳೆ. ವಾಮಕರ್ಣದಲ್ಲಿ ಎಡಗಿವಿಯಲ್ಲಿ ಗಾಂಧಾರಿ ಕಾವೇರಿ ನದಿ, ದಕ್ಷಿಣ ಕನ್ನಡದಲ್ಲಿ ಹಸ್ತಿನಿ ಸಿಂಧು ಇದ್ದಾರೆ. ವಾಮನೇತ್ರ ಎಡಗಣ್ಣಿನಲ್ಲಿ ತಾಮ್ರಪರ್ಣಿ ಇದ್ದಾಳೆ, ಬಲಗಣ್ಣಿನಲ್ಲಿ ಕೃಷ್ಣವೇಣಿ, ಹೃದಯ ಮಧ್ಯದಲ್ಲಿ ಸರಸ್ವತಿ ದೇವಿ, ಉಪನಾಡಿಗಳಲ್ಲಿ ನರ್ಮದಾ ಮತ್ತು ಗೋದಾವರಿ ದೇವಿ ಇದ್ದಾರೆ. ಶಂಕರನಾಡಿಯಲ್ಲಿ ಗೋಮತಿ ಇದ್ದಾಳೆ, ಪೂರ್ಣನಾಡಿಯಲ್ಲಿ ಪಯಸ್ವಿನಿ ಇದ್ದಾಳೆ. ಎನ್ನ ಹೃದಯದಲ್ಲಿ ಇರುವಂತಹ ಪುರಂದರ ವಿಠಲ, ನಿನಗೆ ಅನಂತ ನಮಸ್ಕಾರಗಳಪ್ಪ. ಈ ಪ್ರಣವ ತೀರ್ಥದಲ್ಲಿ, ಈ ನಾಡಿ ನದಿಯಲ್ಲಿ ದಿನಾಗಲೂ ನಾನು ಮುಳುಗಿ ನಿನ್ನನ್ನು ಭಜಿಸ್ತಾ ಇರ್ತೇನೆ. ನೀನು ನನ್ನನ್ನು ಪವಿತ್ರರನ್ನಾಗಿ ಮಾಡು. ಹೇಳಿದಲ್ಲ, ಕ್ಷಣ ಕ್ಷಣಕ್ಕೆ ಅನಂತ ಪಾಪಗಳನ್ನ ಮಾಡ್ತೇವೆ. ಕ್ಷಣ ಕ್ಷಣಕ್ಕೆ ಅನಂತ ಪಾಪಗಳು. ನೀರು ಜಡ, ನನ್ನ ದೇಹವು ಜಡ. ಒಂದು ಜಡ ಇನ್ನೊಂದು ಜಡವನ್ನು ಪವಿತ್ರ ಮಾಡೋದಿಲ್ಲ. ನಾವು ನೋಡ್ರಿ, ನಾಡಿಯಲ್ಲಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನ ಜೊತೆಗೆ ಈ ಎಲ್ಲ ನದಿಗಳು ಇವೆ ಅಂತ ಹೇಳಿದಾಗ, ಕೇಶವಾದಿ ರೂಪ ಹೇಳಿದಾಗ ಪರಮಾತ್ಮ ನಮಗೆ ಉದ್ಧಾರ ಮಾಡ್ತಾನೆ. ನೋಡ್ರಿ, ನಾಡಿಗಳನ್ನು ಹೇಳ್ತಾ ಇದ್ದೇನೆ ಮತ್ತೊಂದು ಸರ್ತಿ. ಅಲ್ಲಿರುವಂತಹ ನದಿ, ಅಲ್ಲಿರುವಂತಹ ಪರಮಾತ್ಮನ ರೂಪ ಮತ್ತು ಎಲ್ಲಿದೆ ಅನ್ನೋದನ್ನು. ಇಡಾ ನಾಡಿ, ಇದು ಮಂದಾಕಿನಿ ನದಿ ಅಂತ ಅನಿಸ್ಕೊಳ್ಳುತ್ತೆ. ಪರಮಾತ್ಮ ಮಾಧ್ವ ರೂಪದಿಂದ ಇದ್ದಾನೆ. ಇಂದ್ರಿಯ ಅಂದರೆ ಎಡಮೂಗಿನಲ್ಲಿದೆ. ಪಿಂಗಳಾ ನದಿ ಯಮುನಾ ನದಿ ಅನಿಸ್ಕೊಳ್ಳುತ್ತೆ. ಪರಮಾತ್ಮ ಹರಿ ಮತ್ತು ಕೃಷ್ಣ ರೂಪದಿಂದ ಇದ್ದಾನೆ. ಇದು ಬಲಮೂಗಿನಲ್ಲಿದೆ. ಮಧ್ಯನಾಡಿ
ಮಧ್ಯನಾಡಿ ಗೋಮತಿ ಅಂತ ಅನಿಸ್ಕೊಳ್ಳುತ್ತೆ. ಪರಮಾತ್ಮ ನಾರಾಯಣ ಗೋವಿಂದ ಅನ್ನುವ ರೂಪದಿಂದ ಇದ್ದಾನೆ. ಇದೆಲ್ಲಿದೆ ಅಂದರೆ ಬ್ರಹ್ಮರಂಧ್ರದಲ್ಲಿದೆ ಅಂತೆ. ಬ್ರಹ್ಮರಂಧ್ರ ಅಂದರೆ ಮೇಲೆ ಮಧ್ಯದಲ್ಲಿ. ಶಂಖಿನಿ ನಾಡಿಯಲ್ಲಿ ತಪತಿ ನದಿ ಇದೆ. ಜಾನಕಿಪತಿಯಾಗಿರುವಂಥ ಶ್ರೀರಾಮಚಂದ್ರ ಅಲ್ಲಿದ್ದಾನೆ. ಇದು ಲಿಂಗದಲ್ಲಿದೆ. ಗಾಂಧಾರಿ ನಾಡಿಯಲ್ಲಿ ಕಾವೇರಿ ನದಿ, ಪರಮಾತ್ಮ ಕಪಿಲ ರೂಪದಿಂದ ಇದ್ದಾನೆ, ಬಲಗಿವಿಯಲ್ಲಿದೆ. ಹಸ್ತಿನಿ ನಾಡಿಯಲ್ಲಿ ಸಿಂಧೂ ನದಿ ಇದೆ, ಪರಮಾತ್ಮ ನಾರಾಯಣ ರೂಪದಿಂದ ಇದ್ದಾನೆ, ಇದು ಎಡಗಿವಿಯಲ್ಲಿದೆ. ಅಲಂಬುಸಿ ಅನ್ನುವಂತಹ ನಾಡಿಯಲ್ಲಿ ತಾಮ್ರಪರ್ಣಿ ನದಿ, ಪರಮಾತ್ಮ ಅನಂತ ಅನ್ನುವ ಹೆಸರಿನಿಂದ ಇದ್ದಾನೆ, ಇದು ಬಲಗಣ್ಣಿನಲ್ಲಿ. ಪೂರ್ಣಾ ನಾಡಿಯಲ್ಲಿ ಪಯಸ್ವಿನಿ ನದಿ, ವರಹಾದೇವರು ಎಡಗಣ್ಣಿನಲ್ಲಿ. ಸರಸ್ವತಿ ನಾಡಿಯಲ್ಲಿ ಗಂಡಕಿ ನದಿ, ಪರಮಾತ್ಮ ನಾರಾಯಣ ರೂಪದಿಂದ, ಇದು ಜಿಹ್ವೆಯಲ್ಲಿದೆ. ಜಿಹ್ವೆ ಅಂದರೆ ನಾಲಿಗೆ. ಅದಕ್ಕೆ ಸರಸ್ವತಿ ನಲಿದಾಡೆಯನ್ನ ನಾಲಿಗೆ ಮೇಲೆ ಶಾರದಾದೇವಿ ಹೇಳ್ತಾ ಇದ್ದಾರೆ. ಆಕೆ ನಲಿದಾಡಿದರೆ ನಮಗೆ ಮಾತಾಡಲಿಕ್ಕೆ ಬರುತ್ತೆ, ನಮಗೆ ಹೇಳಲಿಕ್ಕೆ ಬರುತ್ತೆ, ಎಲ್ಲ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸರಸ್ವತಿ ನದಿ. ಸರಸ್ವತಿ ನಾಡಿಯಲ್ಲಿ ಗಂಡಕಿ ನದಿ, ಪರಮಾತ್ಮ ನಾರಾಯಣ ರೂಪದಿಂದ, ಇದು ಜಿಹ್ವೆಯಲ್ಲಿದೆ. ನಂದ ನಾಡಿ, ಇಲ್ಲಿ ಕೃಷ್ಣವೇಣಿ ನದಿ, ಪರಮಾತ್ಮ ಕೃಷ್ಣ ರೂಪದಿಂದ ಮೂಲಾಧಾರದಲ್ಲಿದ್ದ. ಕುಹು ಅನ್ನುವಂತಹ ನಾಡಿಯಲ್ಲಿ ಸೋಮನಂದಿನಿ ಅಥವಾ ಭೀಮಾ ನದಿ ಇದೆ, ದಧಿವಾಮನ ರೂಪದಿಂದ ಪರಮಾತ್ಮ ಇದ್ದಾನೆ, ಇದು ಗುದದಲ್ಲಿದೆ. ವಾರುಣಿ ನಾಡಿಯಲ್ಲಿ ಗೋದಾವರಿ ನದಿ ಇದೆ, ಪರಮಾತ್ಮ ಹರಿ ಎನ್ನುವ ರೂಪದಿಂದ ಇದ್ದಾನೆ, ಇದು ಶಿರಸೋಪರಿ ಶಿರದ ಮೇಲೆ ಇದೆ. ಈ ರೀತಿಯಾಗಿ ಪರಮಾತ್ಮ ಇಲ್ಲಿ ಕೇಶವಾದಿ ರೂಪಗಳು ಕ್ರಮದಿಂದ ಇವೆ. ಆಯಾ ತೀರ್ಥಗಳಿಗೆ ಯಾವ ನಾಮವೋ ಅದೇ ನಾಮವಾಚ್ಯವನಾಗಿರುವಂತಹ ಪರಮಾತ್ಮ ಅಲ್ಲಿದ್ದಾನೆ. 2 ಪ್ರಕಾರದ ಭಗವತ್ ರೂಪಗಳಿರ್ತಾ ಇದೆ. ಅಧಿರೂಪಗತ ಒಂದು ರೂಪ, ಅಧಿದೈವಗತ ಒಂದು ರೂಪ, ಅಧ್ಯಾತ್ಮ ರೂಪ ಅಂತ ಕರೀತಾರೆ. ಹೀಗೆ 12 ನಾಡಿಗಳು, 10 ಕರಣಗಳು, ಮನಸ್ಸು ಮತ್ತು ಬುದ್ಧಿ ಸೇರಿ 12 ನಾಡಿಗಳು, 12 ಇಂದ್ರಿಯಗಳು. ಈ ರೀತಿಯಾಗಿ ಪರಮಾತ್ಮ ನೋಡ್ರಿ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಅವನ್ನೆಲ್ಲ ನಮ್ಮ ದೇಹದಲ್ಲಿಯೇ ಇಟ್ಟು ತಾನು ಅಲ್ಲಿದ್ದು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಇದ್ದು ನೀನು ಇಷ್ಟೇ ಹೇಳ್ತಾ ಇದ್ದಾನೆ, ನೀನು ಸ್ಮರಣೆ ಮಾಡು, ನಾನು ನಿನ್ನನ್ನು ಪವಿತ್ರನನ್ನಾಗಿ ಮಾಡ್ತೇನೆ. ಹಾಗಂತ ಸ್ನಾನ ಬಿಡಬೇಡಿ. ಮತ್ತೆ ಸ್ನಾನ ಮಾಡಿ, ಸ್ನಾನ ಮಾಡುವಾಗ ಇದು ನೆನಪಿರಲಿ ಅಷ್ಟೇ, ಇವುಗಳನ್ನು ಹೇಳಿ. ಅದಕ್ಕೆ ಹೇಳಿದೆ, ಸ್ನಾನ ಮಾಡುವಾಗ ಇಷ್ಟು ಮಂತ್ರಗಳಿವೆ, ಇಷ್ಟು ಎಲ್ಲ ತೀರ್ಥಾಭಿಮಾನಿ ದೇವತೆಗಳನ್ನ ನಾನು ಹೇಳಿ ಕೂತ್ರೆ ನೀವಂತೀರಿ ಸ್ನಾನೇ ಆಗೋದಿಲ್ಲರಿ, ಇವೆಲ್ಲ ಹೇಳ್ತಾ ಕೂತ್ರಿ. ಇಲ್ಲ, ನೀವು ಅದನ್ನೆಲ್ಲ ಮೊದಲೇ ಇದು ಮಾಡ್ಕೊಂಡು ತಿಳ್ಕೊಂಡಿದ್ರೆ ಆ ಸಮಯದಲ್ಲಿ ಆಗತ್ತೆ. ಇಲ್ಲದೇ ಇದ್ದರೆ ಚಾರ್ಟ್ ಬರೀರಿ, ಚಾರ್ಟ್ ಬರೆದು ಬಚ್ಚಲಲ್ಲೇ ಅದನ್ನು ಪೇಸ್ಟ್ ಮಾಡಿರಿ ಗೋಡೆಗೆ ಒಂದು ಕಡೆ, ನೀರು ಸಿಡಿದೇ ಇರುವಂಥದ್ದು. ಅದನ್ನು ನೆನೆಸ್ಕೊಳ್ಳಿ. ಒಂದು 4 ದಿವಸ, 1 ವಾರ ಆದಮೇಲೆ ನಿಮಗೆ ತಾನೇ ಬಾಹೆಟಾಗುತ್ತೆ. ಮನೆಯಲ್ಲಿ ಇಲ್ಲವ್ರು ಎಲ್ಲರಿಗೂ ಕಣ್ಣು ಕಾಣಿಸುತ್ತೆ, ಅದನ್ನು ನೋಡ್ತಾರೆ, ಕಣ್ಣಿಗೆ ಲಕ್ಷ್ಯ ಬಿತ್ತು, ಅದನ್ನು ನೋಡ್ತಾರೆ. ಇದನ್ನು ತಿಳ್ಕೊಳ್ಬೇಕು, ಆಗ ನಾವು ಪವಿತ್ರರಾಗ್ತೇವೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ತಾನು ಸಮಸ್ತ ಕ್ಷರಾಕ್ಷರ ಪುರುಷರಿಗೆಲ್ಲ ಶ್ರೇಷ್ಠನಾಗಿರುವಂತಹ, ಪ್ರಧಾನನಾಗಿರುವಂತಹ ಏಕಾತ್ಮನಾದ ಪರಮಾತ್ಮನು ಸುಷುಮ್ನಾ ನಾಡಿಯಲ್ಲಿದ್ದು, ಈ ಎಲ್ಲ ನಾಡಿಗಳಲ್ಲಿರುವಂತಹ ಅವು ಇಂದ್ರಿಯಗಳಲ್ಲಿವೆ, ಅಲ್ಲಿ ಪರಮಾತ್ಮ ತಾನಿದ್ದು ಆ ನದಿಗಳ ಹೆಸರಿನಿಂದ ನಮ್ಮನ್ನು ಪವಿತ್ರ ಮಾಡ್ತಾ ಇದ್ದಾನೆ, ಪ್ರತಿ ಕ್ಷಣಕ್ಕೂ ಮಾಡ್ತಾ ಇದ್ದಾನೆ. ಆಮ್ನಾಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನಾಯಿಡಾ ಪಿಂಗಳದೆ ವಿಶ್ವಾದಿರೂಪದಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖರೊಳಗಿದ್ದ ಕೆಳಜೀವರ ಕರ್ಮಗುಣವನ್ನು ಸರಿಸಿ ನಡೆವನು ವಿಶ್ವವ್ಯಾಪಕನು. ವಿಶ್ವವ್ಯಾಪಕನಾಗಿರುವಂತಹ, ಸರ್ವತ್ರದಲ್ಲಿ ವ್ಯಾಪ್ತನಾದಂತಹ ಪರಮಾತ್ಮ ಆಮ್ನಾಯ ಪ್ರತಿಪಾದ್ಯ. ಆಮ್ನಾಯ ಅಂದರೆ ವೇದ, 4 ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ಪುರುಷೋತ್ತಮನಾದ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನು ಶ್ರೀ ಪ್ರದ್ಯುಮ್ನ ದೇವನು.
ಪ್ರದ್ಯುಮ್ನ ದೇವನು ಪರಮಾತ್ಮನು ದೇಹದೊಳಗೆ ಸುಷುಮ್ನ ಇಡಾ ಪಿಂಗಳದೆ ವಿಶ್ವಾದಿ ರೂಪದಲ್ಲಿ ನೋಡ್ರಿ, ವಿಶ್ವರೂಪದಿಂದ ಸುಷುಮ್ನ ನಾಡಿಯಲ್ಲಿದ್ದಾನೆ. ಅಲ್ಲಿ ಬ್ರಹ್ಮದೇವರಿದ್ದಾರೆ, ಅದು ಸತ್ವಗುಣ ಅಂತ ಅನಿಸ್ಕೊಳುತ್ತೆ. ತೈಜಸ ರೂಪದಿಂದ ಪರಮಾತ್ಮ ಇಡಾ ನಾಡಿಯಲ್ಲಿದ್ದಾನೆ, ಅಲ್ಲಿ ವಾಯುದೇವರಿದ್ದಾರೆ, ಅದು ರಜೋಗುಣ ಅಂತ ಅನಿಸ್ಕೊಳುತ್ತೆ. ಪ್ರಾಜ್ಞ ರೂಪದಿಂದ ಪರಮಾತ್ಮ ಪಿಂಗಳ ನಾಡಿಯಲ್ಲಿದ್ದಾನೆ, ಅದು ಸರಸ್ವತಿ ನದಿ ಅಂತ ಅನಿಸ್ಕೊಳ್ತಾ ಇದೆ, ಅದು ತಮೋಗುಣಕ್ಕೆ ಅಭಿಮಾನಿಯಾಗಿದೆ. ವಜ್ರಿಕ, ಅಲ್ಲಿ ವಿಶ್ವ ಇದ್ದಾನೆ. ಆರ್ಯ ನಾಡಿಯಲ್ಲಿ ತೈಜಸ, ಪ್ರಕಾಶಿನಿಯಲ್ಲಿ ಪ್ರಾಜ್ಞ, ವೈದ್ಯುತ ನಾಡಿಯಲ್ಲಿ ತುರ್ಯ ರೂಪದಿಂದ ಪರಮಾತ್ಮ ಅಲ್ಲಿದ್ದಾನೆ. ಇಡಾದಲ್ಲಿ ಆತ್ಮರೂಪದಿಂದ, ಪಿಂಗಳಾದಲ್ಲಿ ಅಂತರಾತ್ಮ ರೂಪದಿಂದ, ಬ್ರಹ್ಮನಾಡಿಯಲ್ಲಿ ಪರಮಾತ್ಮ ರೂಪದಿಂದ, ಧಾರಣಿ ನಾಡಿಯಲ್ಲಿ ಪರಮಾತ್ಮ ಜ್ಞಾನಾತ್ಮ ರೂಪದಿಂದ ಇದ್ದಾನೆ. ಸಾರ ಸಂಗ್ರಹದಲ್ಲಿ ಇದನ್ನು ಈ ರೀತಿಯಾಗಿ ಹೇಳ್ತಾ ಇದೆ. ಇಡಾ ಪಿಂಗಳಾದಲ್ಲಿ ಬಲ ಮತ್ತು ಎಡಭಾಗದಲ್ಲಿ 500 ವಿಶ್ವಾದಿನಾಮದಲ್ಲಿ ದೋಷರಹಿತನಾಗಿರುವಂತಹ, ನಿರ್ಮಲಾತ್ಮನಾಗಿರುವಂತಹ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಭಾರತಿ, ಸರಸ್ವತಿ, ವಾಯು, ಬ್ರಹ್ಮ ಈ 4ರಲ್ಲಿ ಇದ್ದು ಸಕಲ ಜೀವರ ಕರ್ಮ ಗುಣಗಳನ್ನು ಅನುಸರಿಸಿ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಪಾರ್ಶಿಯಾಲಿಟಿ ಪರಮಾತ್ಮ ಎಂದೂ ಮಾಡೋದಿಲ್ಲ. ಅವರವರ ಕರ್ಮ, ಅವರವರ ಅನಾದಿ ಗುಣ, ಅನಾದಿ ಕರ್ಮಕ್ಕನುಸಾರವಾಗಿಯೇ ಆಯಾ ಜೀವಿಗಳಿಗೆ ವ್ಯಾಪಾರವನ್ನು ಮಾಡಿಸಿ ಅವರಿಗೆ ಏನು ಫಲ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾನೆ. ಸುಷುಮ್ನಾದಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ, ಇಡಾದಲ್ಲಿ ವಾಸುದೇವ ರೂಪದಿಂದ, ಪಿಂಗಳಾದಲ್ಲಿ ಸಂಕರ್ಷಣ ರೂಪದಿಂದ ಪರಮಾತ್ಮ ಇದ್ದಾನೆ. ನೋಡಿರಿ, ಇಷ್ಟೆಲ್ಲ ಪರಮಾತ್ಮ ಯಾಕೆ ಮಾಡ್ತಾ ಇದ್ದಾನೆ? ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ವಾಣಿ ವಾಯು ಚತುರ್ಮುಖರೊಳಗಿದ್ದು ಇವರು 4 ಜನ, ವಾಣಿ, ಸರಸ್ವತಿ, ವಾಯುದೇವರು, ಸರಸ್ವತಿ, ಭಾರತಿ, ವಾಯು, ಬ್ರಹ್ಮದೇವರಲ್ಲಿ ಪರಮಾತ್ಮ ಅಖಿಲ ಜೀವರ ಇದ್ದು ನಿರ್ಮಲಾತ್ಮನಾದಂತಹ ವಿಶ್ವಾದಿ ರೂಪದಿಂದ ಪರಮಾತ್ಮ ಅಲ್ಲಿದ್ದು ಜೀವರ ಕರ್ಮ ಗುಣವನ್ನು ಅನುಸರಿಸಿ, ಇದು ನೆನ್ಪಿಟ್ಕೊಳ್ರಿ, ಆಯಾ ಜೀವಿಗಳ ಅನಾದಿ ಕರ್ಮ ಇದೆ, ಅವರ ಗುಣ ಇದೆ, ಅದಕ್ಕನುಸಾರವಾಗಿಯೇ ಪರಮಾತ್ಮ ಅವರಿಂದ ವ್ಯಾಪಾರಗಳನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾ ಇದೆ. ವಿಶ್ವವ್ಯಾಪಕನು, ವಿಶ್ವನಾಮಕ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅಣು, ರೇಣು, ತೃಣ, ಕಾಷ್ಟ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಮೇಲೆ, ಕೆಳಗೆ, ಒಳಗೆ, ಹೊರಗೆ, 14 ಲೋಕದ ಒಳಗೆ, 14 ಲೋಕದ ಹೊರಗೆ, ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡದ ಹೊರಗೆ, ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ವ್ಯಾಪ್ತನಾಗಿದ್ದುಕೊಂಡು ಆಯಾ ನಾಡಿಯಲ್ಲಿದ್ದುಕೊಂಡು ಸಹಸ್ರ ರೂಪಿಯಾಗಿರುವಂತಹ ಪರಮಾತ್ಮ ಆಯಾ ಜೀವರ ಅನಾದಿ ಗುಣ, ಅನಾದಿ ಕರ್ಮ, ಅವರ ಪ್ರಯತ್ನಕ್ಕನುಸಾರವಾಗಿ ಅವರಿಂದ ಆಯಾ ಕಾರ್ಯಗಳನ್ನು ಆಯಾ ಕಾಲದಲ್ಲಿ ಮಾಡಿಸಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಮಾಡಿಸಿ ಅವರಿಗೆ ಆ ಫಲವನ್ನು ಕೊಡ್ತಾ ಇದ್ದಾನೆ. ಅಬ್ದಯನ ಋತುಮಾಸ ಪಕ್ಷ ಸುಶಬ್ದದಿಂದಲೇ ಕರೆಸುತ್ತಲೇ ನಿರಾಬ್ಧಿ ವರ್ಣಾನಿರುದ್ಧನೆ ಮೊದಲ 5 ರೂಪದಲ್ಲೇ ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ರೂಪದಿ ಲಭ್ಯನಾಗುವ ನೀ ಪರಿಯಧೇನಿಸುವ ಭಕುತರಿಗೆ. ಅಬ್ದ ಅಂದರೆ ವರ್ಷ, ವರ್ಷದಲ್ಲಿ ಅಯನ ಅಂತಂದರೆ ಉತ್ತರಾಯಣ, ದಕ್ಷಿಣಾಯನ 2 ಇವೆ. ವರ್ಷ 1, ಮಾಸ 12 ಮಾಸಗಳಿವೆ, 12 ತಿಂಗಳಿಗಳಿವೆ. ಮಾಸ ಅಂದರೆ 12 ತಿಂಗಳು. ಋತು 6 ಋತುಗಳು, ವಸಂತ ಇತ್ಯಾದಿಗಳು 6 ಋತುಗಳು, ವಸಂತ, ಗ್ರೀಷ್ಮ ಇತ್ಯಾದಿಗಳು. ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಈ ರೀತಿಯಾಗಿ ತಿಂಗಳಿಗೆ 2 ಇವೆ. ಅದು 12 ತಿಂಗಳಿಗೆ 24 ಆಯಿತು. ನೋಡಿರಿ, ವರ್ಷ 1, ಅಯನ 2, ಋತುಗಳು 6, ಮಾಸಗಳು 12, ಪಕ್ಷಗಳು 24. ಇವು ಟೋಟಲ್ ಮಾಡಿದ್ರೆ 45 ರೂಪಗಳಿವೆ ಪರಮಾತ್ಮನದು. ಅಬ್ದದಲ್ಲಿ ಅನಿರುದ್ಧ ರೂಪದಿಂದ, ಅಯನದಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ, ಋತುಗಳಲ್ಲಿ ಸಂಕರ್ಷಣ ರೂಪದಿಂದ, ಮಾಸಗಳಲ್ಲಿ ವಾಸುದೇವ ರೂಪದಿಂದ, ಪಕ್ಷದಲ್ಲಿ ನಾರಾಯಣ ರೂಪದಿಂದ ಪರಮಾತ್ಮ ಇದ್ದಾನೆ. ಇದ್ದು
ಹಬ್ಬಿಹನು ಸರ್ವತ್ರದಲ್ಲಿ. ಕಾಲನಾಮಕ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದುಕೊಂಡು ಕರುಣಾಬ್ಧಿ ಅಂತ ಇದ್ದಾರೆ, ಕರುಣಾಸಾಗರ. ಇಷ್ಟೆಲ್ಲ ಏನು ಬೇಕಾಗಿತ್ತು ಅವನಿಗೆ ಮಾಡಲಿಕ್ಕೆ? ಸರ್ವತಂತ್ರ ಸ್ವತಂತ್ರ ತನ್ನಲ್ಲಿ ತಾನು ಆನಂದದಿಂದ ಇರುವಂತಹ ಪರಮಾತ್ಮ ಇಷ್ಟೆಲ್ಲ ನಮಗೋಸ್ಕರ ಮಾಡ್ತಾ ಇದ್ದಾನೆ. ನೋಡ್ರಿ, ಕಣ ಕಣದಲ್ಲಿ ಇದ್ದು, ಕಾಲದ ಕಣಕಣದಲ್ಲಿ, ಭೂಮಿಯ ಕಣಕಣದಲ್ಲಿ, ಜೀವರ ದೇಹದ ಕಣಕಣದಲ್ಲಿ, ಸರ್ವತ್ರದಲ್ಲಿ ಪರಮಾತ್ಮ ಇದ್ದು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ? ಕರುಣಾಬ್ಧಿ ಆದ್ದರಿಂದ, ಕರುಣಾ ಸಮುದ್ರನಾದ್ದರಿಂದ ಈ ರೀತಿಯಾಗಿ 45 ರೂಪದಿಂದ ಇದ್ದಾನೆ. ಲಭ್ಯನಾಗುವ ಈ ಪರಿಧೇನಿಸುವ ಭಕ್ತರಿಗೆ, ಯಾವ ಭಕ್ತರು ಈ ರೂಪಗಳನ್ನು ನೆನೆಸುತ್ತಾರೋ ಅವರಿಗೆ ಪರಮಾತ್ಮ ಸಿಕ್ಕುತ್ತಾನೆ, ಲಭ್ಯನಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಅಬ್ಧ ಅಂತ ಅವನಿಗೆ ಹೆಸರು. ಮೇಘದಲ್ಲಿದ್ದು ಪರಮಾತ್ಮ ನೀರನ್ನು ಕೊಡುವುದರಿಂದ ಪರಮಾತ್ಮನಿಗೆ ಅಬ್ಧ ಅಂತ ಹೆಸರು ಬಂತು. ಸರ್ವನಾಮಗಳು ಪರಮಾತ್ಮನದೇ. ಅಯ್ಯನ ಅಂತ ಅವನಿಗೆ ಹೆಸರು. ಸರ್ವವನ್ನು ತನ್ನಲ್ಲೇ ಇಟ್ಟುಕೊಂಡು ಸರ್ವರಿಗೆ ಆಧಾರನಾದ್ದರಿಂದ ಪರಮಾತ್ಮನಿಗೆ ಅಯನ ಅಂತ ಕರೀತಾರೆ. ಋತು ಋತು ಅಂತ ಕರೀತಾ ಇದ್ದಾರೆ. ಸರ್ವಶಾಸ್ತ್ರಗಳಿಂದ ತಿಳಿಯಲ್ಪಡುವುದರಿಂದ ಋತು ಶಬ್ದವಾಚ್ಯನಾದ ಪಂಚರೂಪಿಯಾದ ಪರಮಾತ್ಮನು ಪಂಚ ಋತುಗಳಲ್ಲಿ ಇದ್ದಾನೆ ಎಂದು ಯಾರು ಪ್ರಾರ್ಥನೆ ಮಾಡ್ತಾರೋ, ಧ್ಯಾನಿಸುತ್ತಾರೆಯೋ ಅಂಥವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ವಸಂತ ನೋಡ್ರಿ, ವಸಂತ ಅಂತ ಅವನಿಗೆ ಆ ಋತುಗಳ ಹೆಸರಿಗೆ ಯಾಕೆ ಬಂತು ಅಂದರೆ ಸೌಖ್ಯವನ್ನು ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ವಸಂತ ಅಂತ ಹೆಸರು. ನೋಡ್ರಿ, ಆಯಾ ಋತುಗಳಿಗೆ ಆಯಾ ಧರ್ಮವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಗ್ರೀಷ್ಮ ನೀರು ಮುಂತಾದವುಗಳನ್ನು ನುಂಗುವುದರಿಂದ, ನೋಡ್ರಿ, ಜೋರಾಗಿ ಬಿಸಿಲಿರುತ್ತೆ, ಸೂರ್ಯ ಎಲ್ಲ ನೀರನ್ನು ತೆಗೆದುಕೊಳ್ತಾನೆ, ಮಳೆಗಾಲದಲ್ಲಿ ಮತ್ತೆ ವಾಪಸ್ ತಂದು ಕೊಡ್ತಾನೆ. ನೀವು ಸ್ವಲ್ಪ ಇತ್ತಾದರೆ ಅವನು ಅನಂತಪಟ್ಟು ಮಾಡಿ ವಾಪಸ್ ಕೊಡ್ತಾನೆ. ವರ್ಷ ಅಂತ ಕರೀತಾರೆ, ಮಳೆಯನ್ನು ಸುರಿಸುವುದರಿಂದ ಪರಮಾತ್ಮನಿಗೆ ವರ್ಷ ಅಂತ ಹೆಸರು. ಶರತ್ ಯಾಕೆ ಅಂತ ಹೆಸರು? ಸುಖವನ್ನು ಸುರಿಸುವುದರಿಂದ. ಹೇಮಂತ ಅಂತ ಹೆಸರು, ಹಿಮವನ್ನು ಉಂಟು ಮಾಡುವುದರಿಂದ. ಛಾಂದೋಗ್ಯದಲ್ಲಿ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ, ನೀಲಾಬ್ಧವರ್ಣ ಅಂತ ಪರಮಾತ್ಮನಿಗೆ ಹೆಸರು. ಆ ನೀಲಿಯಾದ ಮೋಡದಲ್ಲಿ ಇದ್ದಾನೆ, ಆಕಾಶದಲ್ಲಿದ್ದಾನೆ ಪರಮಾತ್ಮ. ವಾಸುದೇವ ಬೆಳ್ಳಗಿದ್ದಾನೆ, ಸಂಕರ್ಷಣ ಹಳದಿ ಬಣ್ಣದವನು, ಪ್ರದ್ಯುಮ್ನ ಹಸಿರು ಬಣ್ಣದವನು, ಅನಿರುದ್ಧ ನೀಲ ಬಣ್ಣದವನು, ನಾರಾಯಣ ಕೆಂಪು ಬಣ್ಣದವನು. ಈ ರೀತಿಯಾಗಿ ಪರಮಾತ್ಮನ ರೂಪಗಳು, ಪಂಚರೂಪಗಳನ್ನ ಋತು ಮೊದಲಾದಗಳಲ್ಲಿ ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಮಾಸ ಅಂತಲೂ ಹೆಸರು. ಅಂದರೆ ಯೋಗ್ಯರಾದ ಭಕ್ತರಿಗೆ ಶ್ರೇಯಸ್ಸನ್ನು ತಂದು ಕೊಡ್ತಾ ಇದ್ದಾನೆ, ಭಕ್ತರಿಗೆ ಮಂಗಲವನ್ನು ತಂದು ಕೊಡ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಮಾಸ ಅಂತ ಹೆಸರು. ಪಕ್ಷ ಅಂತ ಅವನಿಗೆ ಯಾಕೆ ಹೆಸರು ಅಂತಂದರೆ ಪಾಪಗಳನ್ನು ನಾಶ ಮಾಡುವುದರಿಂದ, ಭಕ್ತರ ಪಾಪಗಳನ್ನು ನಾಶ ಮಾಡುವುದರಿಂದ, ನಾಶ ಮಾಡಿ ಸಂರಕ್ಷಣೆ ಮಾಡುವುದರಿಂದ ಅವನಿಗೆ ಋತು ಅಂತ ಹೆಸರು. ಋತು ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ, ಅದಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ಕೆಲವು ಹೇಳ್ತೇನೆ. ಎಲ್ಲೆಡೆ ಸಂಚಾರ ಮಾಡ್ತಾ ಇರೋದರಿಂದ ಪರಮಾತ್ಮನಿಗೆ ಋತು ಅಂತ ಹೆಸರು. ಎಲ್ಲವನ್ನು ತಿಳ್ಕೊಂಡಿದ್ದರಿಂದ ಅವನಿಗೆ ಋತು ಅಂತ ಹೆಸರು. ತನ್ನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡಿದ್ದಾನವನು, ಆದ್ದರಿಂದ ಅವನಿಗೆ ಹೆಸರು. ಹಿಂದೆ ಹೇಗೆ ತಿಳಿಯಲ್ಪಟ್ಟಿರುವನು ಹಾಗೆಯೇ ಈಗಲೂ ಇರುವನು. ಅವನಿಗೆ ಮತ್ತೊಬ್ಬ ಪ್ರೇರಕರು ಇಲ್ಲ. ಆದ್ದರಿಂದ ಪರಮಾತ್ಮ ಈ ರೀತಿಯಾಗಿ ಸಂವತ್ಸರದಲ್ಲಿ ಭಾರತಿ ಮತ್ತು ವಾಯು ಅವರ ಅಂತರ್ಗತನಾಗಿದ್ದಾನೆ. 2 ಅಯನಗಳಲ್ಲೂ ಇದ್ದಾನೆ. ಈ ರೀತಿಯಾಗಿ ದಕ್ಷಿಣಾಯನ, ಉತ್ತರಾಯಣ ಎಲ್ಲದರಲ್ಲೂ ವಾಯುದೇವರು, ಇನ್ನೊಂದು ಕಡೆ ಭಾರತೀ ದೇವಿ. ಹಗಲು ವಾಯುದೇವರಾದರೆ ರಾತ್ರಿ ಭಾರತೀ ದೇವಿ, ಶುಕ್ಲ ಪಕ್ಷ ವಾಯುದೇವರಾದರೆ ಕೃಷ್ಣ ಪಕ್ಷ ಭಾರತೀ ದೇವಿ. ಹೀಗೆ ಪ್ರತಿಯೊಂದರಲ್ಲಿ ಪರಮಾತ್ಮ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಇದ್ದು, ನೋಡ್ರಿ, ಆಯಾ ಕಾಲ ಹೆಚ್ಚು ಕಡಿಮೆ ಆಗೋದಿಲ್ಲ, ಕರೆಕ್ಟಾಗಿ ಆಯಾ ಸರಿಯಾಗಿ ಬರ್ತಾ ಇರುತ್ತೆ. ಅದು ಸರ್ಕಲ್ ನಡೀತಾ ಇದೆ. ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಪರಮಾತ್ಮ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಇದು ನಮ್ಮ ಉಪಕಾರಕ್ಕೋಸ್ಕರ ಪರಮಾತ್ಮ
ಆಯಾ ಕಾಲಗಳನ್ನು ಇಟ್ಟು ಆಯಾ ಕಾಲದಲ್ಲಿ ಆಯಾ ಇದನ್ನು ಮಾಡಿ ಆಯಾ ಬೆಳೆಗಳನ್ನು ಬೆಳೆಸಿ ನೀನು ಇರುವಂಥ ಪರಮಾತ್ಮ ಈ ರೀತಿ ಮಾಡ್ತಾನೆ. ನೀನು ಈ ರೀತಿ 45 ರೂಪಗಳನ್ನು ವರ್ಷದಲ್ಲಿ 1, ಅಯನಗಳಲ್ಲಿ 2, ಋತುಗಳಲ್ಲಿ 6, ಮಾಸಗಳಲ್ಲಿ 12, ಪಕ್ಷಗಳಲ್ಲಿ 24 ಈ 45 ರೂಪಗಳನ್ನು ಯಾರು ಧ್ಯಾನ ಮಾಡುತ್ತಾರೆಯೋ ಅಂತಹ ಭಕ್ತರಿಗೆ ಪರಮಾತ್ಮ ಸ್ನಾನ ಮಾಡುವಾಗ ದೇಶ ಕಾಲ ಎಲ್ಲ ಉಪಯೋಗಿಸ್ತೀರಿ, ನೀವು ಹೇಳ್ತೀರಿ. ಅವಾಗ ಹೇಳುವಾಗ ಇವೆಲ್ಲ ರೂಪಗಳನ್ನು ನೆನಪು ಮಾಡಿಕೊಳ್ರಿ, ಪರಮಾತ್ಮನ ರೂಪಗಳನ್ನು. ಶರೀರ ನೋಡ್ರಿ, ಒಂದು ಸ್ನಾನ, ನಾನು ನಿಮಗೆ ಅದೆಲ್ಲ ಹೇಳ್ತಾ ಕೂತ್ರೆ ನೀವಂತೀರಿ ಸ್ನಾನ ಬೇಡ ಅಂತೀರೇನೋ. ಸ್ನಾನ ಮಾಡುವಾಗ ನಾವು ಸಂಕಲ್ಪ ಮಾಡ್ತಾ ಇದ್ದೇವೆ. ನಾನು ಇಷ್ಟೇ ಹೇಳ್ತೇನೆ ಇವತ್ತು. ಶರೀರ ಶುದ್ಧಾರ್ಥಂ, ಅಂತಃಕರಣ ಶುದ್ಧಾರ್ಥಂ, ಜ್ಞಾತಾಜ್ಞಾತ ದೋಷ ಪರಿಹಾರಾರ್ಥಂ, ತುಳಸಿ ಅಶ್ವತ್ಥ ನಾರಾಯಣ ವಿಷ್ಣು ವೈಷ್ಣವ ಸನ್ನಿಹಿತೆ ಅಸ್ಮಿನ್ ಜಲಾಶಯೇ ಮಂಗಲಮೂರ್ತಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೆ. ನೋಡಿರಿ ಎಷ್ಟು ಪರಮಾತ್ಮ ಇದು ಮಾಡ್ತಾ ಇದ್ದಾನೆ. ಸ್ನಾನ ಮಾಡೋದ್ರಿಂದ ಶರೀರ ಶುದ್ಧಿ ಒಂದೇ, ನಾವು ತಿಳ್ಕೊಂಡಿರೋದು ಒಂದೇ. ಸೋಪ್ ಹಚ್ಕೋತೀವಿ, ಅದು ಹಚ್ಕೋತೀವಿ, ಏನೇನೋ ಹಚ್ಕೊಂಡು ಮಾಡ್ತೀವಿ. ಮಾಡ್ಕೋಬೇಡ ಅಂತ ಹೇಳಿಲ್ಲ, ಶರೀರ ಶುದ್ಧವಾಗೇ ಇರಬೇಕು. ಅಂತಃಕರಣ ಶುದ್ಧಿ, ಅಂತಃಕರಣ ಅಂದರೆ ಮನಸ್ಸು. ಆ ಮನಸ್ಸು ಶುದ್ಧವಾಗಬೇಕಾಗಿದ್ದರೆ ಪರಮಾತ್ಮನ ನೆನೆಸು. ಅಂತಃಕರಣ ಮೊದಲು ಮನಸ್ಸು ಶುದ್ಧವಾಗಿರಬೇಕು ಪರಮಾತ್ಮನ ಅನುಗ್ರಹವಾಗಿದ್ದರೆ. ಈಗ ಅದಕ್ಕೊಂದು ಹಾಡು ಅಲ್ಲಿ ಬರುತ್ತೆ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲದೆ ತೋರುವುದು. ನಾವಿದೆಲ್ಲ ಮಾಡ್ತಾ ಇರೋದು ಮಂದಿಗೆ ತೋರಿಸ್ಲಿಕ್ಕಲ್ಲ, ನನ್ನ ಉದ್ಧಾರಕ್ಕೆ ನಾನು ಮಾಡ್ತಾಯಿದ್ದೆ. ದೊಡ್ಡವರು ಮನೆಯಲ್ಲಿ ತಂದೆ ತಾಯಿಗಳು ಈ ರೀತಿಯಾಗೆಲ್ಲ ಹೇಳಿದರೆ ಮಕ್ಕಳು ಮಾಡ್ತವೆ. ಗುರುಗಳು ಶಿಷ್ಯರಿಗೆ ಹೇಳಬೇಕು. ಯದ್ಯದ್ ಆಚರತಿ ಶ್ರೇಷ್ಠ ಅಂತ ಹೇಳ್ತಾರೆ. ಯಾವ ರೀತಿ ಶ್ರೇಷ್ಠ ಜನರು ಆಚರಣೆ ಮಾಡ್ತಾರೆಯೋ ಅದೇ ರೀತಿಯಾಗಿ ಅವರ ಯದ್ಯದ್ ಆಚರತಿ ಶ್ರೇಷ್ಠ, ಶ್ರೇಷ್ಠರಾದವರು ದೊಡ್ಡವರು ಯಾವ ರೀತಿ ಆಚರಣೆ ಮಾಡ್ತಾರೆ ಅದನ್ನು ನೋಡಿಕೊಂಡು ಅವರಿಗಿಂತ ಸಣ್ಣವರು ಆಚರಣೆ ಮಾಡ್ತಾರೆ. ಆದ್ದರಿಂದ ದೊಡ್ಡವರ ಮೇಲೆ ಜವಾಬ್ದಾರಿ ಇದೆ. ನಿನ್ನ ಮನಸ್ಸಿಗೆ ಬಂದಂದು ಮಾಡೋದಲ್ಲ, ನಿನ್ನನ್ನು ನೋಡ್ತಾ ಇರ್ತಾರೆ, ಆದ್ದರಿಂದ ನೀನು ಸರಿಯಾಗಿ ಮಾಡ್ತಾ ಇರಬೇಕು. ನೋಡ್ರಿ ಹೇಳ್ತಾ ಇದ್ದಾರೆ, ನೀವು ಈ ರೀತಿಯಾಗಿ ಇವೆಲ್ಲ ಮಂತ್ರಗಳು ಹೇಳಿ ಶರೀರ ಶುದ್ಧಾರ್ಥಂ, ಅಂತಃಕರಣ ಶುದ್ಧ, ಮನಸ್ಸು ಮೊದಲು ಶುದ್ಧಿ ಆಗಬೇಕು. ಅದು ಶುದ್ಧಿ ಆಗಬೇಕಾದ್ರೆ ಪರಮಾತ್ಮನ ಹೆಸರಿನಿಂದ ಅದು ಶುದ್ಧ ಆಗುತ್ತೆ. ಜ್ಞಾತಾಜ್ಞಾತ ದೋಷ ಪರಿಹಾರಾರ್ಥಂ, ತಿಳಿದೋ ತಿಳಿಯದೆಯೋ ಅನೇಕ ಪಾಪಗಳು ಮಾಡಿದ್ದೇವೆ ನಾವು. ಪ್ರತಿ ಕ್ಷಣಕ್ಕೆ ಅನಂತ ಜನ್ಮ ಬರುವಷ್ಟು ಪಾಪ ಮಾಡ್ತೇವೆ ನಾವು. ಇದರಿಂದ ಹೊರಗೆ ಬರಲಿಕ್ಕೆ ಒಂದೇ ಉಪಾಯ ಪರಮಾತ್ಮ. ಅವನ ನಾಮದಿಂದಲೇ ನಾವು ಹೊರಗೆ ಬರೋದು. ಆ ಕರ್ಮವನ್ನು ಅನುಭವಿಸಿ ನಾನು ಉದ್ಧಾರ ಆಗ್ತೇನೆ ಅಂದರೆ ಸಾಧ್ಯ ಇಲ್ಲ. ಕೆಸರಿನಿಂದ ಕೆಸರು ತೊಳೆದಂತೆ ಕರ್ಮದ ಪಥವು. ಕರ್ಮದ ಪಥ ಹೇಗಿದೆ ಅಂದರೆ, ಈ ಕರ್ಮ ಮಾಡಿ ನಾನು ಉದ್ಧಾರ ಆಗ್ತೇನೆ, ಇನ್ನೊಂದು ಕರ್ಮ ಮಾಡಿ ಇಲ್ಲ. ಕೈ ಸ್ವಚ್ಛ ಮಾಡ್ಕೋಬೇಕಾಗಿದೆ, ಕೈ ಕೆಸರಾಗಿದೆ, ಅದನ್ನು ಸ್ವಚ್ಛ ಮಾಡ್ಕೋಬೇಕಾದ್ರೆ ಕೆಸರಿನಿಂದ ತೊಳ್ಕೊಂಡು ಹೋಗುತ್ತೆ ಅನ್ನೋದು. ಕರ್ಮ ಬಿಡು ಅಂತ ಹೇಳ್ತಾ ಇಲ್ಲ, ಕರ್ಮ ಮಾಡುವಾಗ ಅಲ್ಲಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡು. ಅದಕ್ಕೆ ಈ ಪೂರ್ವ ಸಂಧಿಯಲ್ಲಿ ಅವೆಲ್ಲ ನಮಗೆ ಹೇಳ್ತಾ ಇದ್ದಾರೆ. ಶರೀರ ಶುದ್ಧಾರ್ಥಂ, ಅಂತಃಕರಣ ಶುದ್ಧಾರ್ಥಂ. ಮೊದಲು ಮನಸ್ಸು ಶುದ್ಧಿ ಆಗಬೇಕು. ನಮ್ಮ ಮನಸ್ಸು ಇಷ್ಟು ಹೊಲಸು ತುಂಬಿದೆ ಅಂತಂದರೆ ಎಲ್ಲ ತುಂಬಿಕೊಂಡಿದೆ. ಬ್ಯಾಡಾಗಿದ್ದು ಬೇಕಾಗಿದ್ದು ಎಲ್ಲ ತುಂಬ ಹೊಲಸೆದ್ದೋಗಿದೆ. ಅದು ಸ್ವಚ್ಛ ಆಗಬೇಕಾಗಿದ್ದರೆ ಪರಮಾತ್ಮನ ನೆನೆಸ್ರಿ. ಜ್ಞಾತಾಜ್ಞಾತ ದೋಷ ಪರಿಹಾರ ಹೇಳಿದ್ರೆ ಪ್ರತಿ ಕ್ಷಣಕ್ಕೆ ಅನಂತ ತಪ್ಪುಗಳನ್ನ ತಿಳಿದೋ ತಿಳಿಯೋದೇ ಮಾಡ್ತೇವೆ. ತಿಳಿದು ಮಾಡ್ತೇವೆ. ಕೆಲವು ಸಲ ಗೊತ್ತಿಲ್ಲದೆ ಮಾತಾಡ್ತೇವೆ. ಗೊತ್ತಿಲ್ಲ ಅಂದರೆ ಪರಮಾತ್ಮ ಬಿಡೋದಿಲ್ಲ. ತಿಳ್ಕೊ ಅಂತ ಹೇಳಿದ್ದಾನೆ.
ಆನ್ಸರ್ ಬರಿತಾ ಇದ್ದೀರಿ, ನನಗೆ ಗೊತ್ತಿಲ್ಲ, ಇದು ನಮ್ಮ ಲೆಕ್ಚರ್ ಹೇಳಿಲ್ಲ ಅಂತಂದರೆ ಮಾರ್ಕ್ಸ್ ಕೊಡ್ತಾರೇನು? ನೀನು ಮೊದಲು ಸರಿಯಾಗಿ ಸಿಲೆಬಸ್ ತಿಳ್ಕೊ, ಆ ಸಿಲೆಬಸ್ಸಿಗೆ ಅನುಸಾರವಾಗಿ ಓದು. ಆಮೇಲೆ ಅರಿಬೇರಿ ನನಗೆ ಇದು ಗೊತ್ತೇ ಇಲ್ಲ, ನಮಗೆ ಸಿಲೆಬಸ್ಸಲ್ಲಿ ಇಲ್ಲ ಅಂದರೆ ನೀವು ತಿಳ್ಕೊಂಡಿಲ್ಲ, ಅದು ನಿನ್ನ ತಪ್ಪು. ನಮಗೆ ಹೇಳೇ ಇಲ್ಲ, ನೀನು ತಿಳ್ಕೊಳ್ಬೇಕಾಗಿದೆ. ಎಂದು ಹುಟ್ಟಿದ್ದೇವೆಯೋ, ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿ ಏನೇನು ಮಾಡಬೇಕು ಅದನ್ನು ಮೊದಲೇ ತಿಳ್ಕೊಳ್ಬೇಕು. ತಿಳಿದುಕೊಂಡು ಎಷ್ಟು ಸಾಧ್ಯ ಇದೆ, ಇಲ್ಲಿ ಪ್ರಾಮಾಣಿಕತೆ ನಮಗೆ ಮತ್ತು ಪರಮಾತ್ಮನಿಗೆ. ನಾವಿಲ್ಲಿ ಮಂದಿಗೆ ತೋರಿಸ್ಲಿಕ್ಕೆ ಮಾಡ್ತಾ ಇಲ್ಲ, ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಮಾಡ್ತಾ ಇದ್ದೇವೆ. ಅವನು ಕಣ ಕಣದಲ್ಲಿದ್ದಾನೆ, ಅವನಿಗೆ ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ, ಅವನ ಮುಂದೆ ನಾಟಕ ಮಾಡಲಿಕ್ಕೆ ಬರೋದಿಲ್ಲ. ನೀನು ಮಂದಿಗೆ ತೋರಿಸ್ಬೋದು, ಆದರೆ ಒಳಗೆ ಕೂತಿರೋ ದೇವರಿಗೆಲ್ಲ ಗೊತ್ತಿದೆ ನೀನೇನು ಮಾಡ್ತಾ ಇದ್ದಿ ಅಂತ. ಆದ್ದರಿಂದ ಅಂತಃಕರಣ ಶುದ್ಧಾರ್ಥಂ ಜ್ಞಾತ ದೋಷ ಎಲ್ಲ ದೋಷ ಪರಿಹಾರಾರ್ಥಂ. ನೋಡ್ರಿ, ತುಳಸಿ ಅಶ್ವತ್ಥನಾರಾಯಣ ವಿಷ್ಣು ವೈಷ್ಣವ ಸನ್ನಿಹಿತೆ. ನಮಗೆ ದಿನಾಗಲೂ ಅಲ್ಲಿ ಗಂಗಾ ಕಾವೇರಿ ಇತ್ಯಾದಿಗಳಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಆದರೆ ನೀನು ಮಾಡುವ ಬತ್ತಲಲ್ಲಿಯೇ ಬಕೆಟ್ ನೀರಿನಲ್ಲಿಯೇ ದೇವರು ಬರ್ತಾನೆ. ತುಳಸಿ ಅಶ್ವತ್ಥನಾರಾಯಣ ವಿಷ್ಣು ವೈಷ್ಣವ ಎಲ್ಲ ಯಾತ್ರೆಗಳಲ್ಲಿವೆ ಸನ್ನಿಹಿತೆ. ಅಸ್ಮಿನ್ ಜಲಾಶಯೇ ಮಂಗಲಮೂರ್ತಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಭೂ ಸವಿತ ಶ್ರೀ ವೆಂಕಟೇಶ ಪ್ರಿಯತಂ. ಅವನ ನೀನು ಬಾಪ ಇಲ್ಲಿ ಶ್ರೀ ಭೂ ಸಹಿತನಾಗಿರುವಂತಹ ಪರಮಾತ್ಮ ಬಂದು ನನ್ನನ್ನು ಉದ್ಧಾರ ಮಾಡು. ಆ ನೀರಿನಲ್ಲಿಯೂ ಇರು, ಈ ಜಡ ದೇಹದಲ್ಲಿಯೂ ಇರು, ಇದ್ದು ನನ್ನನ್ನು ಪವಿತ್ರನಾಗಿ ಮಾಡಿ. ಬರೀ ಹೊರಗಿನ ದೇಹ ಅಲ್ಲ, ಮನಸ್ಸು ಪವಿತ್ರ ಮಾಡಪ್ಪ. ಕ್ಷಣ ಕ್ಷಣಕ್ಕೆ ಅಷ್ಟೊಂದು ತಪ್ಪುಗಳನ್ನ ತುಂಬಿಕೊಂಡು ಹೊಲಸನ್ನು ತುಂಬಿಕೊಂಡಿದೆ ಈ ಮನಸ್ಸು, ಅದನ್ನು ಸ್ವಚ್ಛ ಮಾಡು ಪರಮಾತ್ಮ. ಮಂಗಲಮೂರ್ತಿಯಾಗಿರುವಂಥ ಪರಮಾತ್ಮನಿಗೆ ಬೇಡ್ಕೊಳ್ರಿ, ಶ್ರೀಭೂ ಸಮೇತನಾಗಿರುವಂತಹ ಪರಮಾತ್ಮನಿಗೆ ಬೇಡ್ಕೊಳ್ರಿ, ಪರಮಾತ್ಮ ಮಾಡ್ತಾನೆ. ಆ ನಾಮ ನಮ್ಮನ್ನು ಪವಿತ್ರ ಮಾಡ್ತಾಯಿದೆ. ಆ ನೀರಿನಲ್ಲಿ ಪರಮಾತ್ಮನ ನೆನೆಸಿದಾಗ ಆ ಎಲ್ಲ ನದಿಗಳು ಅಲ್ಲಿ ಬರುತ್ತವೆ. ಇದು ಸುಮ್ಮನೆ ಏನೋ ಮಾನಸಿಕವಾಗಿ ಅಂತಲ್ಲ, ನಿನ್ನ ಭಾವನೆ ಹೇಗಿದೆ ಆ ರೀತಿಯಾಗಿ ಬಂದು ನಮ್ಮನ್ನು ಪವಿತ್ರ ಮಾಡ್ತಾಯಿದೆ. ಆದ್ದರಿಂದ ಹೀಗೆ ಹೇಳಿಕೊಂಡು ಮಾಡು, ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಆಯಾ ಮಾಸದಲ್ಲಿರುವಂತಹ, ಆಯಾ ವಾರದಲ್ಲಿರುವಂತಹ, ಹಗಲಿನಲ್ಲಿರುವಂತಹ, ರಾತ್ರಿಯಲ್ಲಿರುವಂತಹ ಪರಮಾತ್ಮ ಪ್ರತಿ ಕ್ಷಣಕ್ಕೂ ನಿನ್ನ ಜೊತೆಗೇ ಇದ್ದಾನೆ. ನಿನ್ನನ್ನು ಅವನು ಪವಿತ್ರನಾಗಿ ಮಾಡಿಯೇ ಮಾಡ್ತಾನೆ. ಇಷ್ಟೇ, ನೀನು ಇದನ್ನು ತಿಳಿದುಕೊಂಡು ಮಾಡು. ಸುಮ್ಮನೆ ಬ್ಲೈಂಡಾಗಿ ಹೇಳಿದ್ದಾರೆ ಅಂತಿಲ್ಲ, ಆ ಕ್ಷಣಕ್ಕೆ ಅಲ್ಲಿ ನೆನಪು ಬರಬೇಕು ಪರಮಾತ್ಮ, ಆಗ ನಿನಗೆ ಅನುಗ್ರಹ ಮಾಡ್ತಾನೆ. 5 ರೂಪಾತ್ಮಕನು 25 ರೂಪದಲ್ಲಿಪ್ಪ ಮತ್ತದನೈದು ತಿಥಿ 74ರಿಂದ ಹೆಚ್ಚಿಸಲು 5 ವುದು 60 + 6 ದಿವಸ ಹಯದೊಳಗೆ ಮನ ತೊಯ್ದವಗೆ ತಾಪತ್ರಯದ ಮಹದೋಷವೆಲ್ಲಿಹದು. ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ದಾಸರು. 5 ರೂಪದಿಂದಿರುವಂತಹ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ನಾಮಕ ಪರಮಾತ್ಮ 5ನೇದು ತಿಥಿಯಲ್ಲೂ ಇದ್ದಾನೆ, ಒಂದು ಪಕ್ಷದಲ್ಲಿದ್ದಾನೆ, 12 ತಿಂಗಳಲ್ಲಿದ್ದಾನೆ, 360 ದಿವಸದಲ್ಲಿದ್ದಾನೆ, ಶುಕ್ಲ ಪಕ್ಷದಲ್ಲಿದ್ದಾನೆ, ಕೃಷ್ಣ ಪಕ್ಷದಲ್ಲಿದ್ದಾನೆ, ಹಗಲಿದ್ದಾನೆ, ರಾತ್ರಿ ಇದ್ದಾನೆ, ಎಲ್ಲ ಕಡೆಗೂ ಇದ್ದು ಮನ ತೊಯ್ದವಗೆ, ನೆನ್ಪಿಟ್ಕೊಳ್ಳಿ, ಮನಸ್ಸಿನಲ್ಲಿ ಪರಮಾತ್ಮನೇ ಇರಬೇಕು. ಮನ ತೊಯ್ದವಗೆ ತಾಪತ್ರಯದ ಮಹದೋಷವಿಲ್ಲ. ತಾಪತ್ರಯಗಳು ಆಧ್ಯಾತ್ಮಿಕ, ಅಧಿದೈವಿಕ, ಇವೆಲ್ಲ ತಾಪತ್ರಯಗಳಿವೆ. ದೈಹಿಕ ತಾಪತ್ರಯ ಮನಸ್ಸಿನಿಂದ, ಅತಿ ಮಳೆ ಇತ್ಯಾದಿ ಅವುಗಳಿಂದ ಎಲ್ಲ ತಾಪಗಳು ಹೋಗತ್ತೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ವಿವರಣವಾಗಿ ತಿಳ್ಕೊಳ್ಳೋಣ.
ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.